ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 8, 9ನೇ ತರಗತಿಯ SA1 ರಿಸಲ್ಟ್ ಡಿಸ್ಪ್ಲೇ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದು ಆ ಸಮಸ್ಯೆಯಿಂದ ನಾವು ಹೇಗೆ ಬರೋದು, SA1 ರಿಸಲ್ಟ್ ಅನ್ನು ಯಾವ ರೀತಿಯಾಗಿ ಎಂಟರ್ ಮಾಡೋದನ್ನು ನೋಡೋಣ. ಅದಕ್ಕಿಂತ ಮೊದಲು ನಾವೇನಾದರೂ ವಿದ್ಯಾರ್ಥಿಗಳನ್ನ 8, 9ನೇ ತರಗತಿಯಿಂದ ಮುಂದಿನ ತರಗತಿಗೆ ಪ್ರಮೋಟ್ ಮಾಡಕ್ ಹೋದ್ರೆ ಅಲ್ಲೂ ಕೂಡ CC ರಿಸಲ್ಟ್ ನಾಟ್ ಎಂಟರ್ಡ್ ಅಂತ ತೋರಿಸುತ್ತೆ. ಅದೇ ತರ ನಾವೇನಾದ್ರು ಪ್ರೋಗ್ರೆಸ್ ಕಾರ್ಡ್ ನೋಡಿದ್ರು ಕೂಡ ಅಲ್ಲಿ SA1 ರಿಸಲ್ಟ್ ಎಂಟ್ರಿ ಆಗಿರೋದನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಒಂದು ಪ್ರೋಗ್ರೆಸ್ ಕಾರ್ಡ್ ಅನ್ನು ನೋಡೋಣ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಹೋಗಿ ಅದರಲ್ಲಿ ಕೆಳಭಾಗದಲ್ಲಿ ಚಲಿಸಿದ್ರೆ ನಮಗೆ CCE ರಿಸಲ್ಟ್ ಅಂತ ಇದೆ. CCE ರಿಸಲ್ಟ್ಸ್ ಅಲ್ಲಿ ಜನರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನಿಮ್ಗೆ ಉದಾಹರಣೆಗೆ ಒಂದು ತೋರಿಸ್ತೀನಿ. ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ SA1 ರಿಸಲ್ಟ್ ಎಂಟರ್ ಆಗಿದೆಯಾ ಇಲ್ವೋ ಅಂತಕ್ಕಂಥದ್ದನ್ನ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಯರ್ 2024-25 ಸರ್ಚ್ ಕೊಡೋಣ. ನೋಡಿ ವಿದ್ಯಾರ್ಥಿಗಳ ಪಟ್ಟಿ ಬಂದಿದೆ. ಒಂದು ವಿದ್ಯಾರ್ಥಿ ಪಟ್ಟಿಯನ್ನು ನೋಡೋಣ. ಈಗ ನೀವು ನೋಡಬಹುದು ಪ್ರೋಗ್ರೆಸ್ ಕಾರ್ಡ್ ನಲ್ಲಿ SA1 ರಿಸಲ್ಟ್ NE ಅಂತ ಬಂದಿದೆ. ಹಾಗಾಗಿ ಟೋಟಲ್ ಗ್ರೇಡ್ ಕೂಡ ಏನಾಗಿದೆ, NE ಆಗಿದೆ. ಹಾಗಾಗಿ ಈ ವಿದ್ಯಾರ್ಥಿ ಪ್ರಮೋಟ್ ಮಾಡಕ್ ಸಾಧ್ಯ ಆಗಲ್ಲ. ಹಾಗಾಗಿ SA1 ರಿಸಲ್ಟ್ ನ ನಾವು ಪುನಃ ಏನ್ ಮಾಡಬೇಕಾಗಿದೆ ಅಂದ್ರೆ ಎಂಟರ್ ಮಾಡಬೇಕಾಗಿದೆ. ಅದು ಏನು ಯಾವ ರೀತಿಯಾಗಿ ಅನ್ನೋದನ್ನ ನೋಡೋಣ. SA1 ರಿಸಲ್ಟ್ ಅನ್ನ ಎಂಟರ್ ಮಾಡೋದಕ್ಕೆ ನಾವು ಸೈಡ್ ಮೆನುನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಅಂತ ಏನಿದೆ ಅದ್ರ ಮೇಲೆ ಕರ್ಸರ್ನ ಇಟ್ಕೊಂಡು ಮುಂದೆ ಚಲಿಸಿ ಕೆಳಭಾಗದಲ್ಲಿ ಬಂದ್ರೆ CCE ರಿಸಲ್ಟ್ಸ್ ಅಂತ ಇದೆ. CCE ರಿಸಲ್ಟ್ಸ್ ನಲ್ಲಿ ಮತ್ತೆ ಮುಂಭಾಗದಲ್ಲಿ ನಮಗೆ ಏನ್ ಮೆನು ಓಪನ್ ಆಗುತ್ತೆ ಆ ಮೆನುವಿನಲ್ಲಿ ನಾವು ಕೆಳಭಾಗದಲ್ಲಿ ಅಪ್ಲೋಡ್ ಬಾರ್ ಡೌನ್ಲೋಡ್ ಎಕ್ಸೆಲ್ ಆಫ್ ಸ್ಟೂಡೆಂಟ್ ರಿಸಲ್ಟ್ ಅಂತ ಇದೆ. ಇದನ್ನ ನಾವು ಕ್ಲಿಕ್ ಮಾಡೋದ್ರ ಮೂಲಕ ಎಕ್ಸೆಲ್ ಶೀಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ತರ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಲ್ಯಾಂಗ್ವೇಜ್ ಗ್ರೂಪ್ ಅನ್ನ, ಹಾಗೂ ಎಕ್ಸಾಮ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ SA1 ನೋಡಿ ಕಾಣಿಸ್ತಾ ಇದೆ. ಇಲ್ಲಿ SA1 ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅಕಾಡೆಮಿಕ್ ಇಯರ್ ಇದೆ 2024-25 ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರಾಪ್ ಡೌನ್ ಇಂದ ಈಗ ಡೌನ್ಲೋಡ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ SA1 9ನೇ ತರಗತಿಯ ರಿಸಲ್ಟ್ ಅನ್ನು ಎಂಟ್ರಿ ಮಾಡ್ತಕ್ಕಂಥ ಎಕ್ಸೆಲ್ ಫಾರಂ ಡೌನ್ಲೋಡ್ ಆಗುತ್ತೆ. ನೀವು ಇಲ್ಲಿ ಮೇಲ್ಭಾಗದಲ್ಲಿ ಗಮನಿಸಬಹುದು, ನೋಟಿಫಿಕೇಶನ್ ಅಲ್ಲಿ ರಿಸಲ್ಟ್ ಅಂತ ಹೇಳಿ ಒಂದು ಎಕ್ಸೆಲ್ ಫಾರಂ ಡೌನ್ಲೋಡ್ ಆಗಿದೆ. ಈ ಎಕ್ಸೆಲ್ ಫಾರಂ ಅನ್ನ ಓಪನ್ ಮಾಡಬೇಕು. ಈಗ ರಿಸಲ್ಟ್ ಎಂಟ್ರಿ ಮಾಡ್ತಕ್ಕಂಥ ಎಕ್ಸೆಲ್ ಫಾರ್ಮ್ ಓಪನ್ ಆಗಿದೆ. ಇದೇನಾದ್ರೂ ಪ್ರೊಟೆಕ್ಟಿವ್ ವ್ಯೂ ಅಲ್ಲಿ ಇದ್ರೆ ನೀವು ಇಲ್ಲಿ ಎನೇಬಲ್ ಎಡಿಟಿಂಗ್ ಅಂತ ಏನ್ ಕಾಣಿಸ್ತಾ ಇದೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಎಲ್ಲದರಲ್ಲೂ ಈ ರೀತಿ ಇರಲ್ಲ, ಕೆಲವೊಂದರಲ್ಲಿ ಮಾತ್ರ. ಈಗ ನಮಗೆ ವಿದ್ಯಾರ್ಥಿ ಹೆಸರು, ರೋಲ್ ನಂಬರ್ ಮತ್ತು ತಂದೆ ಹೆಸರು ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ನೋಡಬಹುದು 2024-25 ಮೀಡಿಯಂ ಮತ್ತು ಎಕ್ಸಾಮ್ ಟೈಪ್ ಕಾಣಿಸ್ತಾ ಇದೆ. ಇಲ್ಲಿ 9th SA1 ಅಂತ ಹೇಳಿ ಇಲ್ಲಿ ಲ್ಯಾಂಗ್ವೇಜ್ಗಳು ಮತ್ತು ಸಬ್ಜೆಕ್ಟ್ಗಳು ಕಾಣಿಸ್ತಾ ಇದೆ. ಅವುಗಳ ಮೇಲೆ ಒಂದೊಂದಾಗಿ ನಾವು ಕ್ಲಿಕ್ ಮಾಡ್ತಾ ಏನ್ ಮಾಡಬೇಕು ಅಂದ್ರೆ ಡ್ರಾಪ್ ಡೌನ್ ಅಲ್ಲಿ ಆ ಮಕ್ಕಳ ಗ್ರೇಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ರೀತಿಯಾಗಿ ಡೌನ್ಲೋಡ್ ಆದಂತ ಎಕ್ಸೆಲ್ ಶೀಟ್ ನಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೋಷಿಯಲ್, ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿಗಳ ಗ್ರೇಡ್ಗಳನ್ನು ನಾವು ಡ್ರಾಪ್ ಡೌನ್ ಇಂದ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಇಲ್ಲಿ ಗಮನಿಸಬಹುದು 9th SA1 ಅಂತ ಇದೆ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಡ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮಾಡಿದ ನಂತರ ಲಾಸ್ಟ್ ಅಲ್ಲಿ ಎಕ್ಸಾಮ್ಟ್ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಾರಣ ಅದು ಗೃಹಾಧಾರಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಮಗು ಆಗಿರೋದ್ರಿಂದಾಗಿ ಅದನ್ನ ಎಕ್ಸಾಮ್ಟ್ ಅಂತ ಮಾಡಿದ್ದೀನಿ. ಈ ರೀತಿ ಆದ ನಂತರ ಈ ಎಕ್ಸೆಲ್ ಶೀಟ್ ಅನ್ನ ನಾವು ಸೇವ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಈಗ ಎಕ್ಸೆಲ್ ಶೀಟ್ ಸೇವ್ ಆಗಿದೆ ಅದೇ ಹೆಸರಿನಲ್ಲಿ. ಅಥವಾ ನೀವು ಫೈಲ್ ಹೋಗಿ ಇಲ್ಲೂ ಕೂಡ ನೀವು ಸೇವ್ ಆಸ್ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ನಿಮ್ಗೆ ಎಲ್ಲಿ ಬೇಕಲ್ಲಿ ಪಾತನ್ನ ತಗೊಂಡು ನೀವು ಇಲ್ಲಿ ನೋಡ್ಬೋದು ಎಕ್ಸೆಲ್ 97/2003 ವರ್ಕ್ ಬುಕ್ ಅದೇ ರೀತಿಯಲ್ಲಿ ಸೇವ್ ಆಗುತ್ತದು. ನೀವು ಡೈರೆಕ್ಟ್ ಕೂಡ ಸೇವ್ ಮಾಡ್ಬೋದು ಅಥವಾ ಸೇವ್ ಆಸ್ ಕೂಡ ಕೊಟ್ಟು ನೀವು ಸೇವ್ ಮಾಡ್ಬೋದಾಗಿರುತ್ತೆ. ಈಗ ಸೇವ್ ಆಗಿದೆ ಅದು. ನಾವು ಗ್ರೇಡ್ಗಳನ್ನು ಎಂಟರ್ ಮಾಡಿದಂತ ಎಕ್ಸೆಲ್ ಶೀಟ್ ಅನ್ನ ರಿಸಲ್ಟ್ಗೆ ಎಂಟರ್ ಮಾಡೋದಕ್ಕೆ ನಾವು ಆ ಎಕ್ಸೆಲ್ ಶೀಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡೋದಕ್ಕೆ ಪುನಃ ನಾವು ಸೈಡ್ ಮೆನುವಿನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮುಂಭಾಗಕ್ಕೆ ಚಲಿಸಿ ನಾವು ಕೆಳಭಾಗದಲ್ಲಿ ಚಲಿಸಿದ್ರೆ CCE ರಿಸಲ್ಟ್ ಏನಿದೆ ಅದ್ರ ಮೇಲೆ ಕರ್ಸರ್ ಇಟ್ಕೋಬೇಕು. ಪುನಃ ಮುಂಭಾಗದಲ್ಲಿ ಇರ್ತಕ್ಕಂಥ ಸೈಡ್ ಮೆನುಗಳಲ್ಲಿ ನಾವು ಕೆಳಭಾಗದಲ್ಲಿ ಚಲಿಸಬೇಕು. ನಾವು ಎಲ್ಲಿ ಡೌನ್ಲೋಡ್ ಮಾಡಿದ್ವಿ ಫೈಲು ಅಲ್ಲೇನೆ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸಲ್ಟ್ ಏನಿದೆ
ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ರಿಸಲ್ಟನ್ನು ಅಪ್ಲೋಡ್ ಮಾಡ್ತಕ್ಕಂತಹ ವಿಂಡೋದಲ್ಲಿದ್ದೀವಿ. ಇಲ್ಲಿ ಕೆಳಭಾಗದಲ್ಲಿ ನಮಗೆ ಅಪ್ಲೋಡ್ ಸ್ಟೂಡೆಂಟ್ ರಿಸಲ್ಟ್ ಎಕ್ಸೆಲ್ ಅಂತೇಳಿ ಕಾಣಿಸ್ತಾ ಇದೆ. ಇಲ್ಲಿ ಚೂಸ್ ಫೈಲ್ ಅಂತ ಒಂದು ಆಪ್ಷನ್ ಇದೆ. ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಫೈಲನ್ನು ನಾವು ಎಲ್ಲಿ ಸೇವ್ ಮಾಡಿದ್ದೀವಿ ಆ ಪಾತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿದ್ದೀನಿ. ಡೆಸ್ಕ್ಟಾಪನ್ನು ತಗೊಳ್ತೀನಿ. ಡೆಸ್ಕ್ಟಾಪಲ್ಲಿ ನೋಡಿ ರಿಸಲ್ಟ್ ಅಂತ ಏನು ಸೇವ್ ಮಾಡಿದ್ವಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ 97 2000 ಅಂತ ಏನಿದೆ ಆ ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಪನ್ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ಆ ರಿಸಲ್ಟ್ ಶೀಟ್ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ನಿಮ್ಗೆ ತೋರಿಸುತ್ತೆ. ಈಗ ನಾವು ಮುಂದೆ ಇರತಕ್ಕಂತಹ ಸಬ್ಮಿಟ್ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೀವು ನೋಡ್ಬೋದು 13 of 13 ಡೇಟಾ ಹ್ಯಾಸ್ ಬಿನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತೇಳಿ ನಮಗೆ ತೋರಿಸ್ತಾ ಇದೆ. ಎಕ್ಸೆಲ್ ಶೀಟನ್ನು ಅಪ್ಲೋಡ್ ಮಾಡಿದ ನಂತರ ನಾವು ಅಪ್ಲೋಡ್ ಮಾಡಿದಂಥ ಎಕ್ಸೆಲ್ ಶೀಟನ್ನು ನಾವೇನು ಮಾಡಬೇಕಾಗುತ್ತೆ ಅಂದರೆ ಅದನ್ನು ನಾವು ಅಪ್ರೂವ್ ಮಾಡಬೇಕಾಗುತ್ತೆ. ಅಪ್ರೂವ್ ಮಾಡೋದಕ್ಕೆ ಪುನಃ ನಾವು ಸ್ಯಾಟ್ಸ್ನಲ್ಲಿ ಸೈಡ್ ಮೆನು ಏನಿದೆ ಆ ಸೈಡ್ ಮೆನುನಲ್ಲಿ 1 to 10th ಕ್ಲಾಸ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಏನಿದೆ ಅದ್ರ ಮುಂಭಾಗದಲ್ಲಿ ನಾವು ಕರ್ಸರ್ನ ಇಟ್ಕೊಂಡ್ರೆ ಸಬ್ ಮೆನು ಏನು ಓಪನ್ ಆಗುತ್ತೆ. ಆ ಸಬ್ ಮೆನುಗಳಲ್ಲಿ ಪುನಃ ನಾವು CC ರಿಸಲ್ಟ್ಸ್ಗೆ ಹೋಗಬೇಕು. CC ರಿಸಲ್ಟ್ನ ಮುಂಭಾಗದಲ್ಲಿ ಆಗಿನೇ ಹೋಗಿ ತಿಳಿಸಿದ್ರೆ ನಮಗೆ ಸಬ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ನಾವು ಆಪ್ಷನ್ಗಳಲ್ಲಿ ಕೊನೆಯ ಆಯ್ಕೆ ಏನಿದೆ ಅಪ್ರೂವ್ ಅಪ್ಲೋಡೆಡ್ ಸ್ಟೂಡೆಂಟ್ ರಿಸಲ್ಟ್ ಫಾರ್ಮ್ ಎಕ್ಸೆಲ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಅಪ್ರೂವ್ ಸ್ಟೂಡೆಂಟ್ ರಿಸಲ್ಟ್ ಎಕ್ಸೆಲ್ ಅಂತ ಹೇಳಿ ವಿಂಡೋ ಓಪನ್ ಆಗಿದೆ. ಈ ವಿಂಡೋದಲ್ಲಿ ನಾವು ತರಗತಿ, ಎಕ್ಸಾಮ್ ಟೈಪ್ ಮತ್ತು ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ನಮಗೆ ನಾವು ಅಪ್ಲೋಡ್ ಮಾಡಿದಂತಹ ಡಾಟಾ ಇಲ್ಲಿ ಕಾಣಿಸುತ್ತೆ. SA1 ರಿಸಲ್ಟ್ ಏನು ಎಂಟರ್ ಮಾಡಿದ್ವಿ ಅದು ನಮಗೆ ಕಾಣಿಸ್ತಾ ಇದೆ ಇಲ್ಲಿ. ಈಗ ಇಲ್ಲಿ ನಾವು ಆ್ಯಕ್ಷನ್ ಮೊದಲನೇ ಕಾಲಮ್ನಲ್ಲಿ ಆ್ಯಕ್ಷನ್ ಏನಿದೆ ಅದ್ರ ಮೇಲೆ ಟಿಕ್ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಅಥವಾ 1 by 1 ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು. ಈಗ ಇಲ್ಲಿ ಅಪ್ರೂವ್ ಮತ್ತು ರಿಜೆಕ್ಟ್ ಅಂತ 2 ಆಯ್ಕೆ ಇದೆ. ತಪ್ಪೇನಾದ್ರು ರಿಜೆಕ್ಟ್ ಮಾಡ್ಬೋದು, ಸರಿ ಇತ್ತು ಅಂದರೆ ನಾವು ಅಪ್ರೂವ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶೂರ್ ಅಂತ ಹೇಳಿ ಪಾಪಪ್ ಓಪನ್ ಆಗುತ್ತೆ, ಅದನ್ನು ಓಕೆ ಕ್ಲಿಕ್ ಮಾಡಿ. ಈಗ ನಮಗೆ ಸ್ಟೂಡೆಂಟ್ ರಿಸಲ್ಟ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತೇಳಿ ಒಂದು ಮೆಸೇಜ್ ಕಾಣಿಸುತ್ತೆ. ಈಗ ನಾವು ಎಕ್ಸೆಲ್ ಶೀಟನ್ನು ಡೌನ್ಲೋಡ್ ಮಾಡಿ ಅದನ್ನು ಫಿಲ್ ಮಾಡಿ ಅಪ್ಲೋಡ್ ಮಾಡಿ ಅಪ್ರೂವ್ ಮಾಡಿ ಆಗಿದೆ. ಈಗ ನಾವು ಪ್ರೋಗ್ರೆಸ್ ಕಾರ್ಡನ್ನು ಚೆಕ್ ಮಾಡೋಣ. ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಹೋಗಿ ಅದರಲ್ಲಿ CC ರಿಸಲ್ಟ್ಸ್ಗೆ ಹೋಗಿ ಅದರ ಮುಂಭಾಗದಲ್ಲಿ ಜನರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವುದನ್ನು ಅಪ್ಲೋಡ್ ಮಾಡಿದ್ವಿ ಆ ಸ್ಟ್ಯಾಂಡರ್ಡ್ ಸರ್ಚ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ನಮಗೆ ಆ ತರಗತಿ ಎಲ್ಲ ವಿದ್ಯಾರ್ಥಿಗಳು ಕಾಣಿಸುತ್ತೆ. ಈಗ ನಾವು ಆ್ಯಕ್ಷನಲ್ಲಿ ವ್ಯೂ ನೋಡೋಣ. ಈಗ ನೀವು ನೋಡ್ಬೋದು SA1 ರಿಸಲ್ಟು ಇಲ್ಲಿ ಎಂಟರ್ ಆಗಿದೆ. ಮೊದಲು ಇಲ್ಲಿ NE ಅಂತ ಕಾಣಿಸ್ತಾ ಇತ್ತು, ಈಗ SA1 ರಿಸಲ್ಟ್ ನಮಗೆ ಗ್ರೇಡ್ಗಳು ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಈ ರೀತಿಯಾಗಿ ಎಕ್ಸೆಲ್ ಶೀಟನ್ನು ಡೌನ್ಲೋಡ್ ಮಾಡಿಕೊಂಡು 8, 9ನೇ ತರಗತಿಯ SA1 ರಿಸಲ್ಟನ್ನು ಫಿಲ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಅಪ್ರೂವ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಮಗೆ SA1 ರಿಸಲ್ಟಲ್ಲಿ ಪ್ರೋಗ್ರೆಸ್ ಕಾರ್ಡಲ್ಲಿ ಎಂಟರ್ ಆಗುತ್ತೆ. ಆಗ ಮಾತ್ರ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಬಹುದು. ಧನ್ಯವಾದಗಳು.